ಸೂರ್ಯ ಏಕೆ ದುಡಿಯುತ್ತಿದ್ದಾನೆ? ಸೂರ್ಯ ನಮಗೆ ಬೆಳಕನ್ನು ಕೊಡಲು ದುಡಿಯುತ್ತಿದ್ದಾನೆ. ವೆರಿ ಗುಡ್. ಭೂಮಿಯ ಪೋಷಕ ಯಾರು? ಭೂಮಿಯ ಪೋಷಕ ಸೂರ್ಯ. ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು? ಸೂರ್ಯನು ನಮಗೆ ಬಿಸಿಲನ್ನು ಕೊಡುವ ಕರ್ತವ್ಯ. ಬಿಸಿಲು ಮತ್ತು ಮಳೆ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ನಾ ಮರ್ತಿದ್ದೆ. ಸೂರ್ಯ ಏನು ಕರ್ತವ್ಯ ಮಾಡೋಂತಾನ? ಬೆಳಕು ಕೊಟ್ಟು ಫೋಟೋಸಿಂಥಸಿಸ್ ಆಗ್ತೈತೆ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಏನು, ಮಳೆ ಬರೋದು ಯಾರಿಂದ? ಸೂರ್ಯದಿಂದ. ಸೂರ್ಯ ಎಲ್ಲ ನೀರು ಕುಡಿದು ಮೋಡದಾಗ ಹಾಕಿ ಮಳೆ ಬರೆಸ್ತಾನೆ, ಹೌದಿಲ್ಲ? ಸೊ ಅದು ಕರ್ತವ್ಯ ಮಾಡಾಕಂತಾನೆ. ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು? ಒಂದು ಬೆಳಕು ಕೊಡ್ತಾನ, ಆಮೇಲೆ ಬಿಸಿಲು ಕೊಡ್ತಾನ, ಮತ್ತೊಂದು ಮಳೆ ಮಳೆ ಸಂಗ್ರಹಿಸ್ತಾನ, ಹೌದಿಲ್ಲ? ಬಿರು ಬಿಸಿಲಿಗೆ ಯಾವುವು ಕಂಗಾಲಾಗಲಿಲ್ಲ? ಬಿರು ಬಿಸಿಲಿಗೆ ಮರ, ಗಿಡ, ಕ್ಲೈಂಬರ್, ಬಳ್ಳಿ ಮತ್ತು ಕಂಟಿ. ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದದ್ದೇನು? ಮಕ್ಕಳು ಏನು ಕಲಿಯಬೇಕು ಸೂರ್ಯನಿಂದ? ಅಷ್ಟು ಬಿರು ಬಿಸಿಲಲ್ಲೂ ಅದು ಸೂರ್ಯ ಆತ. ನಿನ್ನ ಲೈಫ್ದಾಗ ಏನು ಮಾಡ್ಬೇಕು? ನೀನು ನಾವು ನಮ್ಮ ಕರ್ತವ್ಯವನ್ನು ಮರೆಯದೆ ಮಾಡಬೇಕು. ಕಷ್ಟ ಬಂದಾಗ ಏನು ಮಾಡಬೇಕು? ಕಷ್ಟ ಇದ್ದರೂ ನಮ್ಮ ಕರ್ತವ್ಯ ಮಾಡ್ಬೇಕು. ಆಮೇಲೆ ಏನು ಸಂತೋಷದಿಂದ ಮಾಡ್ಬೇಕೇನು ದುಃಖದಿಂದ? ಯಾವಾಗೂ ಸಂತೋಷದಿಂದ ಇರ್ಬೇಕು. ಈಗ ಪದಗಳ ಅರ್ಥ ನಿನ್ನ ಪ್ರಕಾರ ಇದು ಇಂಗ್ಲೀಷ್ದಾಗ ಏನು ಬರ್ತದೆ ಅಷ್ಟೇ ಹೇಳಿದ್ರೆ ಅರ್ಥ. ಸಜಾ ಸಜಾ ಅಂದ್ರೇನು? ಹಿಂದಿದಾಗ ಸಜಾ. ಮಹಿಮೆ. ಸೂರ್ಯನ ಮಹಿಮೆ ಭಾಳ ಐತಿ ಅಂತ ಹೇಳ್ತಾರೆ. ರವಿ. ಬಡ ಹೇಳ್ಕೊಂಡು ಹೋಗ್ಬೇಕಾ ನಿನ್ನ ಪ್ರಕಾರ? ತಾಪ. ಹಳಿ. ಹಳಿ ಅಂದ್ರೆ ಅಸಹ್ಯ ಮಾಡೋದು. ಇಳೆ. ಕರೆಕ್ಟ್. ಪೋಷಕ. ನಮ್ದು ಪೋಷಕ ಯಾರು? ಭೂಮಿದು ಸನ್ ಅಲ್ಲ. ಪೋಷಕ ಅಂದ್ರೆ ನಮ್ಮನ್ನ ಸಾಕೋದು ಯಾರು? ಪ್ರೊಟೆಕ್ಟರ್ ಯಾರು? ಪೋಷಕ ಅಂದ್ರೆ ಪ್ರೊಟೆಕ್ಟರ್. ಅನಿವಾರ್ಯ.